ಕಾಮಧೇನು ಅವರಿಗೆ ನಮಸ್ಕಾರ. ವೀಕ್ಷಕರೇ, ಇವರೇ ನೋಡಿ ಕೇಳಿದ್ದೆಲ್ಲ ಕೊಡುವಂತಹ ಕಾಮಧೇನು ಅವರು. ಜಮದಗ್ನಿ ಋಷಿಗಳ ಹತ್ರ ಇತ್ತಲ್ಲ ಕೇಳಿದೆಲ್ಲ ಕೊಡುವಂಥ ಕಾಮಧೇನು, ಕಥೆಯಲ್ಲಿ ಓದಿರ್ಬೇಕಲ್ಲ ನೀವು. ಇವರೇ ಇದಕ್ಕೋಸ್ಕರನೇ ರಾಜನಿಗೆ ಮತ್ತು ಜಮದಗ್ನಿ ಋಷಿಗಳಿಗೆ ವಾದಗಳು ನಡೆದಿದ್ವು. ಹಾಗೆ ಜಮದಗ್ನಿ ಋಷಿಗಳನ್ನು ಸಾಯಿಸಿದರು ಯಾರೋ ಕ್ಷತ್ರಿಯ ವಂಶದವರು. ಆಮೇಲೆ ಪರಶುರಾಮ ಅವರು ಅವರನ್ನೆಲ್ಲ ಸಂಹಾರ ಮಾಡಿದ ಕಥೆಯನ್ನು ನೀವು ಕೇಳೇ ಇರ್ತೀರ ಅಲ್ವಾ. ಅದಕ್ಕೆ ನೋಡಿ ಇವತ್ತಿನವರೆಗೂ ನಾವು ಗೋಮಾತೆಗಳನ್ನು ಪೂಜೆ ಮಾಡ್ತೇವೆ. ಮೊದಲು ಗೋಮಾತೆಗಳಿಗೆ ಕೊಟ್ಟು ಆಹಾರವನ್ನು ಸೇವನೆ ಕೂಡ ಮಾಡ್ತೇವೆ. ಮೊದಲ ದಿನಗಳೆಲ್ಲ ಹಣ್ಣುಗಳನ್ನು ಗೋಮಾತೆಗಳಿಗೆ ಮೊದಲು ಕೊಟ್ಟು ಆಮೇಲೆ ಅವರು ಸೇವನೆ ಮಾಡ್ತಾಯಿದ್ರು. ಇವತ್ತಿನ ದಿನ ಹಾಗಲ್ಲ, ಏನು ಆಹಾರ ಮಾಡ್ತೀವಿ ಅದನ್ನು ಗೋಮಾತೆಗಳು ಕೊಟ್ಟು ನಾವು ಆಹಾರವನ್ನು ಸೇವನೆ ಮಾಡ್ತಾಯಿದ್ದೇವೆ. ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ಗೋಮಾತೆಗೆ ಕೊಡಬಾರ್ದು. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಅಲ್ಲ, ಉಪ್ಪು ಖಾರ ಹುಳಿ ಗೋಮಾತೆಗೆ ಅದು ವಿಷ ಆಗ್ತದೆ ಅಂತ. ಅದಕ್ಕೆ ನೋಡಿ ದೇವರಿಗೆ ನಾವು ಉಪ್ಪು ಖಾರ ಹುಳಿ ಎಲ್ಲ ಕೊಡೋದು ತುಂಬ ತಪ್ಪಲ್ವ ಗೋಮಾತೆಗೆ. ಇದು ವಿಚಾರ ಆಗಿರ್ತದೆ. ಹಾಗೆ ಋಷಿಗಳಿಗೂ ಕೂಡ ಅದು ಇಷ್ಟ ಇಲ್ಲ ಉಪ್ಪು ಖಾರ ಹುಳಿ ಎಲ್ಲ. ಹಾಗೆ ಎಲ್ಲರೂ ನಮಸ್ಕಾರ ಮಾಡಿ ಕೇಳಿದ್ದನ್ನೆಲ್ಲ ಕೊಡುವಂತಹ ಗೋಮಾತೆಗೆ. ಹಾಗೆ ಆದಷ್ಟು ಶೇರ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ. ನೀವು ಏನು ಬೇಕು ಅದನ್ನು ಕೇಳ್ಕೊಳ್ಳಿ.